ಹಾಯ್ ಹಲೋ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು. ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ರೊಟ್ಟಿ ಹಾಗಲಕಾಯಿ ಪಲ್ಯ ಬದ್ನೆಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡೀನಿ. ಅದಕ್ಕೆ ಏನೇನು ಹಾಕ್ತೇನೆ ಅಂತೇಳಿ ತೋರಿಸ್ತೇನೆ ಬರ್ರಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಈಗ ಬರ್ರಿ ತೋರಿಸ್ತೇನೆ. ಮೊದಲು ಬದ್ನೆಕಾಯಿ ಪಲ್ಯ ಮಾಮೂಲಿ ಎಲ್ಲರೂ ಮಾಡುವಂಗೆ ಮಾಡಿರ್ತಾರೆ ಅಂತಂದು ನಾನು ಅದನ್ನೇನು ವೀಡಿಯೋ ಮಾಡಿಲ್ಲ. ಬದ್ನೆಕಾಯಿ ಪಲ್ಯ ಒಗ್ಗರಣೆ ಹಾಕಿಬಿಟ್ಟೇನೆ. ನಂತರ ಈಗ ಇಲ್ಲಿ ರೊಟ್ಟಿಗೆ ಹಿಟ್ಟು ಜಿಗಿಟ್ಟು ಹಾಕಿಟ್ಕೊಂಡೇನಿ. ಆಮೇಲೆ ಈಗ ಹಾಗಲಕಾಯಿ ಪಲ್ಯ ಮಾಡೋಕೆ ಇಲ್ಲೇ ಹುಣಸೆಹಣ್ಣು ನೆನೆಯಕ್ಕೆ ಇಟ್ಕೊಂಡೇನಿ. ಆನಂತರ ಹಾಗಲಕಾಯಿ ಹೆಚ್ಚಿಟ್ಕೊಂಡೇನಿ. ಅದಕ್ಕೆ ಏನೇನು ಹಾಕ್ತೇನೆ ಅಂತಂದ್ರೆ ಶೇಂಗಾ ಹುರಿದಿಟ್ಟೇನಿ, 1-2 ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಟೇನಿ, ಕರಿಬೇವು, ಕೊತ್ತಂಬರಿ, 1 ಇಂಚು ಶುಂಠಿ ಹೆಚ್ಚಿಟ್ಕೊಂಡೇನಿ, ಗುರಳ್ ಪುಡಿ, ಜೀರಿಗೆ, ಆನಂತರ ಹಸಿಮೆಣಸಿನ್ಕಾಯಿ, ಬೆಲ್ಲ ಇಟ್ಕೊಂಡೇನಿ. ಆನಂತರ ಅರಿಶಿನ ಪುಡಿ, ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಆನಂತರ ಒಳ್ಳೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಅದ್ರಿಗೆ ಇನ್ನೇನು ಮಾಡ್ತೇನೆ ಅಂತಂದ್ರೆ ಇದು ಬೆಲ್ಲ ಒಂದು ಬಿಟ್ಟು ಉಳಿದಿದ್ದೆಲ್ಲ ಹಾಕಿ ಹುಣಸೆಹಣ್ಣು ಹಿಂಡಿ ಮಿಕ್ಸಿಗೆ ಹಾಕಿ ರುಬ್ಕೊತೇನೆ. ರುಬ್ಕೊಂಡಿಂದ ಇವನ್ನೇನು ಹಾಗಲಕಾಯಿ ಅದಾವಲ್ಲ ಅದನ್ನ ಎಣ್ಣೆ ಒಳಗೆ ಫಸ್ಟ್ ಭಾಳ ಎಣ್ಣೆ ಹಾಕಿ ಫ್ರೈ ಮಾಡ್ತೇನೆ. ಫ್ರೈ ಆಗಿದ್ದಕ್ಕನ ಇದೆಲ್ಲ ರುಬ್ಬಿದ್ದು ಮಸಾಲೆ ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರಿಶಿನ ಹಾಕಿ ಆನಂತರ ಇದು ಇಟ್ಟಿದ್ದು ಬೆಲ್ಲ ಅದಕ್ಕೆ ಹಾಕ್ತೇನೆ. ಹಾಕಿ ಕುದಿಸ್ತೇನೆ. ಕುದಿಸಿಂದ ಭಾಳ ಅಂದ್ರೆ ಭಾಳ ರುಚಿ ಆಕತ್ರಿ. ಇದು ಒಂಚೂರು ಕಹಿ ಅನ್ನೋದು ಆಗಂಗಿಲ್ಲ. ಹಾಗಲಕಾಯಿ ಪಲ್ಯ ಅಷ್ಟು ರುಚಿ ಆಕತಿ. ಮಾಡಿಂದ ಮತ್ತೆಲ್ಲ ತಟ್ಟೆಗೆ ಹಾಕ್ಕೊಂಡು ನಿಮಗೆ ಇನ್ನೊಂದು ಸಲ ತೋರಿಸ್ತೇನೆ ಬರ್ರಿ.